ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ನಿನ್ನೆ WPL 2025ನ ನಮ್ಮ RCB ತಂಡ ಕೊನೆಯ ಪಂದ್ಯ ಆದರೆ ಮುಂಬೈ ವಿರುದ್ಧ ಆಡಿತು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡ ಭರ್ಜರಿಯಾಗಿ 11 ರನ್ಗಳಿಂದ ಗೆದ್ದಿತ್ತು ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯ ಮುಗಿದ ಬಳಿಕ ಸ್ಮೃತಿ ಮಂದನ RCB ಫ್ಯಾನ್ಸ್ ಬಗ್ಗೆ ಮತ್ತು ನಮ್ಮ RCB ಬಗ್ಗೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿನ್ನೆ ಮ್ಯಾಚ್ ಕಡೆಯ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಮಾಡುತ್ತೆ ಮುಂಬೈ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದಂಥ ನಮ್ಮ RCB ತಂಡ 199 ರನ್ ಆದರೆ ಹೊಡಿತಾರೆ 29 ಓವರ್ಗಳಲ್ಲಿ. ಇದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸ್ಮೃತಿ ಮಂದನ್ 53 ರನ್ ಹೊಡೆದ್ರೆ ಮೇಘನ್ ಅವರು 26 ರನ್ ಆದರೆ ಹೊಡಿತಾರೆ. ಇನ್ನು ಎಲ್ಎಸ್ ಪೆರ್ರಿ ಅವರು 49 ರನ್ ಆದರೆ ಹೊಡಿತಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಕೊನೆಯ ಕ್ಷಣದಲ್ಲಿ ಬಂದ್ಬಿಟ್ಟು ರಿಚೆಗೋಸ್ 36 ರನ್ ಹೊಡೆದ್ರೆ ಅವರಿಗೆ ಸಾಥ್ ಕೊಟ್ಟಂಥ ಜಾರ್ಜಿಯಾ ವೇರಮ್ ಅವರು 31 ರನ್ ಆದರೆ ಹೊಡಿತಾರೆ. ಅದು 310 ಸ್ಟ್ರೈಕ್ ರೇಟ್ನಲ್ಲಿ ಹೊಡಿತಾರೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಿನಲ್ಲಿ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ 200 ಟಾರ್ಗೆಟ್ ಆದರೆ ಕೊಡ್ತಾರೆ. ಆನಂತರ ಸೆಕೆಂಡ್ ಬ್ಯಾಟಿಂಗ್ ಬಂದಂಥ ಮುಂಬೈ ಇಂಡಿಯನ್ಸ್ ತಂಡದ ಪರ ಇಲ್ಲಿ ಮ್ಯಾಥ್ಯೂಸ್ ಅವರು ಅಂತ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಮತ್ತು 19ಕ್ಕೆ ಔಟ್ ಆಗ್ತಾರೆ. ಇನ್ನು ಮುಂಬೈ ಪರ ಅಂತ ಬ್ಯಾಟಿಂಗ್ ಯಾರು ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಮಾಡಲಿಲ್ಲ ಮತ್ತು ಸ್ಟೀವರ್ ಬ್ರಾಟ್ ಅವರು ಬಂದ್ಬಿಟ್ಟು 69 ರನ್ ಆದ್ರೆ ಹೊಡಿತಾರೆ. ಇನ್ನು ಇವರಿಗೆ ಯಾರು ಸಾಥ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ RCB ತಂಡ ನಿನ್ನೆ ಮುಂಬೈ ವಿರುದ್ಧ 11 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಗೆದ್ದ ಮೇಲೆ ಪಂದ್ಯ ಮುಗಿದ ಬಳಿಕ ಪೋಸ್ಟ್ ಮ್ಯಾಚ್ ಚಾನಲ್ ಎಸ್ಎಸ್ಸಲ್ಲಿ ಸ್ಮೃತಿ ಮಂದನ ಏನು ಹೇಳಿದ್ದಾರೆ ನಮ್ಮ RCB ಬಗ್ಗೆ ಅಂತ ನೋಡೋದಾಯ್ತು ಅಂತಂದರೆ, RCB ಒಂದು ಒಳ್ಳೆಯ ಫ್ರಾಂಚೈಸಿ ಮತ್ತು ಈ ಫ್ರಾಂಚೈಸಿಗೆ ಆಡೋದು ನನಗೆ ತುಂಬ ಇಷ್ಟ ಇದೆ ಮತ್ತು ಈ ಸೀಸನ್ನಲ್ಲಿ ನಾವು ಕ್ವಾಲಿಫೈ ಆಗಲು ಸಾಧ್ಯವಾಗಲಿಲ್ಲ. ನಮ್ಮ ಗ್ರೌಂಡ್ನಲ್ಲೇ ಬಂದುಬಿಟ್ಟು ನಾವು ಸತತ 4 ಮ್ಯಾಚ್ ಆದರೆ ಸೋತಿದ್ದೇವೆ. ಅದು ನಮಗೆ ಸ್ವಲ್ಪ ದುಃಖವಿದೆ ಮತ್ತು ನಾವು 2 ಪಂದ್ಯಗಳನ್ನು ಈಸಿಯಾಗಿ ಗೆಲ್ಬೋದಾಗಿತ್ತು, ಆದರೂ ಕೂಡ ಆ ಪಂದ್ಯಗಳನ್ನು ಸೋತಿದ್ದೇವೆ. ಆ ಕಾರಣದಿಂದಾಗಿ ನಮಗೆ ಈ ವರ್ಷ ಅಂತ ಹೇಳ್ಕೊಳ್ಳೋಂಥ ಸೀಸನ್ ಆಗಿಲ್ಲ ಮತ್ತು ಸ್ವಲ್ಪ ಕೆಟ್ಟ ಸೀಸನ್ನೇ ಆಗಿದೆ. ಆ ಕಾರಣದಿಂದಾಗಿ ಮುಂದಿನ ವರ್ಷ ಸ್ಟ್ರಾಂಗ್ ಆಗಿ ನಾವು ಕಮ್ಬ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಎಂದು ಸ್ಮೃತಿ ಮಂದನ್ ಆದರೆ ಹೇಳಿದ್ದಾರೆ. ಇನ್ನು RCB ಫ್ಯಾನ್ಸ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಮಾತನಾಡಿದ್ದಾರೆ ಅಂತಂದರೆ, ನಾವು ಎಲ್ಲಿ ಆಡ್ತಿದ್ರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತು RCB ಅಭಿಮಾನಿಗಳು ಯಾರೂ ಸಿಗೋದಿಲ್ಲ ಮತ್ತು ಈ RCBಗೆ ಇದ್ದಂಥ ಅಭಿಮಾನಿಗಳು ಎಲ್ಲೂ ಯಾವ ತಂಡಕ್ಕೂ ಇಲ್ಲ ಎಂದು ಸ್ಮೃತಿ ಮಂದನ ಕಡೆಯಲ್ಲಿ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.